ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಪ್ರಾನ್ಸ್ ಅಥವಾ ಸಿಗಡಿ ಮೀನಿನ ಚಿಲ್ಲಿ ಗಸಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅನ್ನೋದನ್ನು ಮೊದಲು ತೆಗೆದುಕೊಂಡಿರಬೇಕು. ಕಣ್ಣಿನ ಅಳತೆಯಲ್ಲಿ ತೆಗೆದುಕೊಂಡರೆ ತುಂಬಾ ಒಳ್ಳೆಯದು. ಆವಾಗ ಎಷ್ಟು ಹಾಕಬೇಕು ಅಂತ ಗೊತ್ತಾಗತ್ತೆ. ಮೊದಲಿಗೆ ನಾವು ತೊಳೆದುಕೊಂಡಿರುವ ಮೀನನ್ನು ತೆಗೆದುಕೊಳ್ಳಬೇಕು. ಆ ಮೀನಿಗೆ ನೀರುಳ್ಳಿ, ಮೆಣಸಿನ ಹುಡಿ, ಅರಶಿನ ಹುಡಿ, ಕೊತ್ತಂಬರಿ ಹುಡಿ, ಉಪ್ಪು, ಜಜ್ಜಿದ ಬೆಳ್ಳುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಕರಿಬೇವಿನ ಸೊಪ್ಪು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಮೀನು ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಫ್ರೈ ಆಗುವಂತೆ ಬಿಡಬೇಕು. ಹೀಗೆ ಮಾಡಿದಾಗ ಈ ಚಿಲ್ಲಿ ಗಸಿಗೆ ಬೇರೆಯದ್ದೇ ಆದ ಡಿಫ್ರೆಂಟ್ ಟೇಸ್ಟ್ ಸಿಗತ್ತೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಮೇಲೆ ಹಾಕಬೇಕು. ನೋಡುವಾಗಲೇ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಿಂದ ಮೇಲೆ ಹೇಗಿದೆ ಅಂತ ಹೇಳಬೇಕು ಅಂದರೆ ತುಂಬ ಟೇಸ್ಟಿ ಇದೆ ಅಂತ ಹೇಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಟೇಸ್ಟಿ ಅಂತ ಜಾಸ್ತಿ ತಿನ್ನಬೇಡಿ. ಯಾವುದೇ ಊಟ ಆದರೂ ಲಿಮಿಟ್ನಲ್ಲಿ ತಿಂದರೆ ಎಂಜಾಯ್ ಮಾಡಬಹುದು. ಇದಂತೂ ನಮ್ಮ ಮ್ಯಾಂಗ್ಳೂರು ಕಡೆಯ ಬಾಯ್ಲ್ಡ್ ರೈಸ್ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್. ಮ್ಯಾಂಗ್ಳೂರು ಜನರು ಹೇಗೆ ಎಲ್ಲರ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೋ ಹಾಗೆಯೇ ಈ ಸಿಗಡಿ ಮೀನು ಚಿಲ್ಲಿ ಗಸಿ ಕೂಡ ಯಾವ ಫುಡ್ ಜೊತೆಯೂ ಅದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.